ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಇದ್ದಾವೆ. ಯಾಕೆಂದರೆ ಸೈನ್ಸಲ್ಲಿ ನೀವು ನೋಡಿದಿರಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಿಂದನೇ 27 ಮಾರ್ಕ್ಸ್ ಬಂದಿತ್ತು. ಓವರಾಲ್ 1, 2, 3, 4 4 ಮಾಡೆಲ್ ಕ್ವಶನ್ ಪೇಪರ್ದಿಂದ 64 ಅಂಕಗಳನ್ನು ಸೈನ್ಸಲ್ಲಿ ಕೇಳಿದರು. ಸೊ ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸ್ಕೋರಿಂಗ್ ಪ್ಯಾಕೇಜು 50 ಅಂಕಗಳ ಫಿಕ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ಫಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕ್ವಶನ್ ಟ್ಯಾಗ್ ಇತ್ತು, ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ಸ್ ಅ ಲಾಟ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತಿದೆ. ಇದು ಪಾಸಿಟಿವ್ ಅದ. ಡೋಂಟ್ ಇದೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಆಗ್ತದೆ ವರ್ಬ್ ಮೇನ್ ಫಾರ್ಮ್ ಅದ. ಎಸ್. ಸೆಕೆಂಡ್ ಒನ್ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ರು, ಎಸ್ ಯು ಆರ್ ರೈಟ್ ಅಂತ ಇದೆ. ಸೊ ಏನಾಗ್ತದೆ, ಇದು ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂದರೆ ಒಪ್ಪಿಗೆಯನ್ನು ಏನು ಮಾಡ್ತೀವಪ್ಪ ಅಂದರೆ ಸೂಚಿಸ್ತೀವಿ ಅನ್ನೋದನ್ನು ನೀವು ಲ್ಯಾಂಗ್ವೇಜ್ ಫಂಕ್ಷನನ್ನು ಅಸೈನ್ ಮಾಡಬೇಕು. ಈಫ್ ಕ್ಲಾಸ್ ಇದೆ. ಸೆಂಟೆನ್ಸ್ ನೋಡಿ, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತ ಇದೆ, ವುಡ್ ನಾಟ್ ಹ್ಯಾವ್ ಅಂತ ಆಗ್ತದೆ. ಯಾಕಂದ್ರೆ ಅಲ್ಲಿ ನೀವು ವರ್ಬ್ ಫಾರ್ಮನ್ನು ಏನು ಮಾಡ್ತೀರಿ ಗೊತ್ತು ಮಾಡ್ಕೊಂಡಿರಿ. ಎಸ್. ಇನ್ಫಿನಿಟ್ ಇದೆ. ಇನ್ಫಿನಿಟ್ ಅಂದರೆ ವೆರಿ ಈಸಿ. ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಸೊ ಟು ಜೊತೆಗೆ ವರ್ಬ್ನ ಫಸ್ಟ್ ಫಾರ್ಮ್ ಇತ್ತಂದ್ರೆ ಅದನ್ನು ಇನ್ಫಿನಿಟ್ ಅಂತೀವಿ. ಟು ರೆಫರ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಕೊಟ್ಟ ಸಿಲಾಬಲ್ಸಲ್ಲಿ 2 ಸಿಲಬಲ್ ವರ್ಡನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೇಪರ್ ಇಸ್ ದ 2 ಸಿಲಬಲ್ ವರ್ಡ್. ನೆಕ್ಸ್ಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ದೇವ ಈಸ್ ವರ್ಕಿಂಗ್ ಇನ್ ಯುರೋಪಿಯನ್ ಅಂತಿದೆ. ಸೊ ಯುರೋಪಿಯನ್ ಅಂತಂದರೆ ಅಂತಕ್ಕಂಥದ್ದಾಗ್ತದೆ. ಅ ಯುರೋಪಿಯನ್ ಕಂಟ್ರಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ವರ್ಬ್ ಫಾರ್ಮ್ ಬರೀಬೇಕು. ಅಲ್ಲಿ ಬಿ ಪ್ಲಸ್ ಡ್ರಾ ಅಂತದ. ಏನಾಗಬೇಕು, ವಾಸ್ ಡ್ರಾಯಿಂಗ್. ಸತೀಶ ವಾಸ್ ಡ್ರಾಯಿಂಗ್ ವೆನ್ ಈಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತಕ್ಕಂಥದ್ದು ಬರಬೇಕು. ಇನ್ನು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದಿ ಕ್ಲಾಸ್. ಏನಾಗ್ತದೆ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ. ಲಿಂಕರ್ ಬರೀಬೇಕು. ರಾಜು ಆ್ಯಂಡ್ ಹೀಸ್ ಅ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ಆಲ್ಮೋಸ್ಟ್ ಲಿಂಕರಲ್ಲಿ ಆ್ಯಂಡ್ ಏನು ಮಾಡಿರ್ತಾರಪ್ಪ ಅಂತಂದರೆ ಕೇಳ್ತಾರೆ. ಆ್ಯಂಡ್ ಮತ್ತು ಬಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸೋ ದ್ಯಾಟನ್ನು ಯೂಸ್ ಮಾಡಿ. ವೆರಿ ಈಸಿ. ವೇರಿ ಇದ್ದಲ್ಲಿ ಸೋ ತೆಗಿರಿ. ಇದು ಫುಲ್ ಸ್ಟಾಪ್ ಇದ್ದಲ್ಲಿ ದ್ಯಾಟ್ ಹಾಕ್ರಿ. ಟಿ ಏನು ಮಾಡಿರಿ, ಸ್ಮಾಲ್ ಮಾಡಿರಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್ ಇಸ್ ದ ರೈಟ್ ಒನ್. ಪ್ಯಾಸಿವೈಸಿಗೆ ಚೇಂಜ್ ಮಾಡಿ. ಸ್ವಾಮಿ ಕಾಟ್ ದ ಬರ್ಗಲರ್. ದ ಬರ್ಗಲರ್ ವಾಸ್ ಕಾಟ್ ಬೈ ಸ್ವಾಮಿ. ಇನ್ನು ಪ್ರಿಪೋಸಿಷನ್ ತುಂಬಬೇಕು. ಡೋಂಟ್ ಲಾಫ್ ಮೀ ಅಂತಿದೆ. ಡೋಂಟ್ ಲಾಫ್ ಆ್ಯಟ್ ಮೀ. ಓಕೆ, ಡೋಂಟ್ ಲಾಫ್ ಆ್ಯಟ್ ಮೀ ಅನ್ನೋದು ಆಗ್ತದೆ. ಇನ್ನು ಎಜುಕೇಟ್ ಅದ. ಇದು ಕರೆಕ್ಟಾಗಿರ್ತಕ್ಕಂಥ ಅಪ್ರಿಪ್ರೇಟಿವ್ ಫಾರ್ಮ್ ಆಗಬೇಕು. ಎಜುಕೇಷನ್ ಅಂತ ಬರೀಬೇಕು. ದೇ ಶುಡ್ ಬಿ ಗಿವನ್ ಅ ಗುಡ್ ಎಜುಕೇಷನ್ ಅನ್ನೋದನ್ನು ಕರೆಕ್ಟಾಗಿ. ಇನ್ನು 2 ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ ಕೇಳಿದ್ರೆ 2 ಗೋಲ್ಡ್ ಮೆಡಲ್ಸ್ ಅಂತದ. ಅದು ಅಡ್ಜೆಕ್ಟಿವ್ ಏನಾಗ್ತದಪ್ಪ ಅಂದರೆ ಸೂಚಿಸ್ತದೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಮಾಡಬೇಕು. ನೇಹಾ ಮತ್ತು ನೀತಿ ನಡುವೆ ಇರ್ತಕ್ಕಂಥ ಕನ್ವರ್ಜೇಷನ್ ಇತ್ತು. ಏನಾಗ್ತದೆ, ನೇಹಾ ಆಸ್ಕ್ಡ್ ನೀತಿ ವಾಟ್ ಎವರ್ ಇಫ್ ಸಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಇಸ್ ದಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ವಾಕ್ ಅನ್ನೋದು ವರ್ಬಲ್ಲಿ ಯೂಸ್ ಮಾಡಿ ಅಂತ ಕೇಳಿದರೆ ಐ ವಾಕ್ ಅಂತ ಬರೀರಿ ಸಾಕು. ಐ ವಾಕ್. ಇದನ್ನು ನಿಮಗೆ ನೌನಲ್ಲಿ ಕೇಳಿದ್ರೆ ಐ ಲೈಕ್ ವಾಕ್ ಅಂತ ಬರೀರಿ. ಐ ಲೈಕ್ ವಾಕ್ ಅಂತ ಬರೀರಿ. ಐ ಹಚ್ಚಿದ್ರೆ ವರ್ಬ್ ಆಯಿತು. ಐ ಲೈಕ್ ಬರೆದ್ರೆ ನೌನ್ ಫಾರ್ಮ್ ಆಯಿತು. ಇದು ಎಕ್ಸಾಕ್ಟ್ಲಿ ಆಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್. ಇನ್ನು ಪ್ಯಾಸೇಜಲ್ಲಿ ಎರರ್ಗಳನ್ನು ಡಿಟೆಕ್ಟ್ ಮಾಡೋದಿದೆ. ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತ ಇದೆ. ಅಡ್ವರಬಲ್ ಮಿಸ್ಟೇಕ್ ಅಂತ ಹರಿಡ್ ಅಂತಿದೆ, ಹರ್ಡ್ಲಿ ಅಂತ ಆಗಬೇಕು. ಕಂಜಂಕ್ಷನ್ ಮಿಸ್ಟೇಕ್ ಬಟ್ ಇದೆ, ಅಲ್ಲಿ ಆ್ಯಂಡ್ ಅಂತಕ್ಕದ್ದನ್ನು ಏನಾಗಬೇಕು, ಹಚ್ಚಬೇಕು. 2 ಮಾರ್ಕರ್ ಕ್ವಶನ್. ಡಾನ್ ಅನ್ಸೆಲ್ಮೋ ವಾಸ್ ಅ ಪ್ಯಾಷನೇಟ್ ಫಾರ್ ಈಸ್ ಅ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಎಸ್, ಡಾನ್ ಅನ್ಸೆಲ್ಮೋ ವಾಸ್ ಅ ಪ್ಯಾಷನೇಟ್ ಫಾರ್ ಈಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ರಿಯೋ ಆ್ಯಂಡ್ ಮೀಡಿಯೋ. ಹಿ ಯೂಸ್ ಟು plant a tree every time a child was born in the village, and when he sold his land he did not sell the trees. He said the trees belong to the children of Rio in Medio. In Ambedkar was described as the symbol of revolt. What made Nehru to describe so? Nehru described Dr. Ambedkar as a symbol of revolt because Dr. Ambedkar always fought for equality and social justice. In a parliament he argued for many bills and never let the ministers be complacent. In Smita was successful in fulfilling her brother's wish. Elaborate ante kelidare. So Smita's plan was to request Pandit Ravi Shankar to play the sitara for her brother. As soon as the concert was over, she went up to the stage and approached him. She told him about her brother, her sick brother, and of how he longed to hear his music. Her plan was successful because they were touched by her brother's story and agreed to come to her house and played for her brother. In how according to Barak in survival of civilization threatened ಅಂತ ಕೇಳಿದರೆ ಇಂಪಾರ್ಟೆಂಟ್ ಇತ್ತು.
The survival of our civilization is threatened by natural and man-made disaster. Some of them are earthquakes, self-inflicted destruction of megacitides, environment catastrophes, economic and social crisis. Today, there is a massive release of radioactivity from a nuclear disposal. You can't put a fence around the planet Earth. In the tone of weakness or self-preservation, give your answer. The tone of the speaker in "you can't put a fence around the planet Earth" is a self-preservation because the human beings are acting as they own the earth, but its nature is beyond human control ಅಂತ ಬರಿಬೇಕು. Next, why were Babu and Manju bit disappointment with the way of students were marching? Answer. The students marched back to their homes when the DSP asked them to go back. Manju and Babu thought that the students were scared of the police. According to the Babu and Manju, the students would have protested. Mohan realized them how the British police provoked the students to be violent. They were not prepared to go to jail. Taking up mountaineering was not a difficult decision for Dicky Dolma justified. From her childhood, Dolma was fascinated by the grandeur of the snow-clad peaks of the Himalayas. Beautiful mountain peaks surrounded her house in Palchan. They were the first things she saw every morning when she woke up, and is developed in her the zeal and the urge to climb those peaks and savor of the breathtaking view from the top. Idittu. In what way did the absence of mother make Hanifa and his brother responsible? How did the birds of happiness brings happiness to the Tibetan villagers? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 3 ಮಾರ್ಕರಲ್ಲಿ ಯಾವತ್ತೂ ಕೂಡ ಇದೇ ಕೇಳ್ತಾರೆ, ನಾಳೆ ಕೂಡ ಕೇಳ್ಬೋದು. ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. ಇದಿರಲಿಲ್ಲ ಅಂದರೆ ಡಿಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಬರ್ತದೆ. ಇದು 3 ಮಾರ್ಕ್ಸ್ ಫಿಕ್ಸ್ ಆಗಿ ನಿಮಗೆ ಕೊಡ್ತಕ್ಕಂಥ ಪ್ರಶ್ನೆ, ಬೈಪಟ್ ಮಾಡಲೇಬೇಕು. ಅದೇ ಥರನಾಗಿರ್ತಕ್ಕಂಥ ಜಾಜ್ ಪ್ಲೇಯರು ಕೂಡ ಬೈಪಟ್ ಮಾಡಲೇಬೇಕು. ಇಲ್ಲಿ 6 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದ್ದಾವೆ. ಸೊ ಇಲ್ಲಿ ವಿಶೇಷವಾಗಿ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಜ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಈ ಆಲ್ವೇಸ್ ಆನ್ ಈ ಸಕ್ಸೋಫೋನ್ ಎಕ್ಸ್ಪ್ಲೇನ್. ಇದು ಕೂಡ ನಿಮಗೆ 3 ಮಾರ್ಕ್ಸ್ ಕೊಡ್ತಕ್ಕಂಥ ಪ್ರಶ್ನೆ ಗ್ಯಾರಂಟಿಯಾಗಿ. ಸೊ ಚೆನ್ನಾಗಿ ಅದನ್ನು ಒಂದು ಸಾಲು ಒಂದು ಕಾಮ ಬಿಟ್ಟು ಬಿಡಲಾರ್ದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರ್ದೆ ಬರೀರಿ. RC ನೋಡಿ, ಐ ಥಿಂಕ್ ಇಟ್ ವಾಸ್ ಅಸ್ಟೋನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಅಪ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ನೆಕ್ಸ್ಟ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಟು ಲೂಸ್ ಅಂಡ್ 50 ಇನ್ ಹ್ಯಾಂಡ್ಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ಅ ಬ್ರೈಟ್ ಬಾಯ್, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ ಸಾಲಿಟರಿ ಕನ್ಫರ್ಮೆಂಟ್ ಆ್ಯಸ್ ಎ ಕಂಪ್ಲೀಟ್ ಆ್ಯಸ್ ಮೈ ಎನಿ ಗೋಲ್, ಇದಂತರೂ ಪದೇ ಪದೇ ಕೇಳ್ತಾ ಇದ್ದಾರೆ. ಪ್ರೊಫೈಲ್ ಅದ, ಇದನ್ನು ಏನು ಮಾಡಬೇಕು, ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನೇಮ್, ಎಜುಕೇಷನ್, ಪ್ರೊಫೆಷನ್, ಏಜ್, ಹೈಟ್, ವೇಟ್, ಫ್ಯಾಮಿಲಿ, ರೀಸನ್ ಫಾರ್ ಪಾಪ್ಯುಲಾರಿಟೀಸ್, ಹಾಬೀಸ್, ಅದನ್ನು ಸಿಂಪಲಾಗಿ ಈ ಥರ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ ಕೊಡ್ತಾರೆ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ರಾಜೇಶ್ ಅಂತ ಸ್ಟಾರ್ಟ್ ಮಾಡಿ, ಅಲ್ಲಿ ಪುಲ್ಲಿಂಗ ಇತ್ತಂದರೆ ಪುಲ್ಲಿಂಗ, ಸ್ತ್ರೀಲಿಂಗ ಇತ್ತಂದರೆ ಪುಲ್ಲಿಂಗ ಇತ್ತಂದರೆ ಹೀಸು, ಸ್ತ್ರೀಲಿಂಗ ಇತ್ತಂದರೆ ಹರ್ ಅಂತ ಬರೆದು ಬರೀರಿ. ಇನ್ನು ಒಂದು ಮಾರಲ್ ಸ್ಟೋರಿ ಇರ್ತದೆ, ಟೋಟೈಸ್ ಅಂಡ್ ಹಿಯರ್ ಅಂತ. ಫಸ್ಟ್ ಸ್ಟೋರಿ ಸ್ಟಾರ್ಟ್ ಮಾಡುವಾಗ ಒನ್ಸ್ ಅಪಾನ್ ಅ ಟೈಮಿಂದ ಸ್ಟಾರ್ಟ್ ಮಾಡಿ. ಓಕೆ, ಲಾಸ್ಟಲ್ಲಿ ಮಾರಲನ್ನು ಬರಿಬೇಕು. ಇಲ್ಲಿ ಮಾರಲ್ ಏನದಪ್ಪ ಅಂದ್ರೆ ಸ್ಲೋ ಆ್ಯಂಡ್ ಸ್ಟೀಡಿ ವಿನ್ ದ ರೇಸ್ ಅಂತದ. ಟೋರ್ಟೈಸ್ ಮತ್ತು ಹೇರ್ ಬಗ್ಗೆ ಇರತಕ್ಕಂಥ ಕತೆ. ಸೊ ಭಾಳ ನೀಟಾಗಿ ನೀವು ಅದನ್ನು ಪ್ರೆಸೆಂಟೇಷನ್ ಮಾಡಿ. ಚಿತ್ರ ಇದೆ, ಸೊ ಚಿತ್ರದಲ್ಲಿರ್ತಕ್ಕಂಥವುಗಳನ್ನೇ ಬರಿಬೇಕು. ಓಕೆ, ಭಾಳೇನಿಲ್ಲ, ಒಂದು 5 ಸಾಲ ಬರೆದ್ರೆ ಸಾಕು. ಏನೇನು ಕಾಣ್ಲಿಕ್ಕತ್ತದ, ಇಲ್ಲಿ ಸ್ಕೂಟರ್ ರೈಡ್ ಮಾಡ್ಲಿಕ್ಕತ್ತದ, ರೋಡ್ ಕ್ರಾಸ್ ಅದ, ಟ್ರಾಫಿಕ್ ಅದ, ಕಾರ್ ಅದ, ಜನ. ಓಕೆ, ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಸೊ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಅ ಪಿಕ್ಚರ್ ಈಸ್ ಸ್ಪೋಕ್ ಮೋರ್ ದೆನ್ 1000 ವರ್ಡ್ಸ್ ಅಂತ ಬರೀರಿ. ಲಾಸ್ಟ್, ಐ ಲೈಕ್ ದಿಸ್ ಪಿಕ್ಚರ್ ವೆರಿ ಮಚ್. ಸೊ ಇದರಲ್ಲಿ ಎಷ್ಟು ಜನ ಇದ್ದಾರೆ, ಕಾರ್ ಇದೆ, ಅದನ್ನು ಸಿಂಪಲಾಗಿ ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಮಾರ್ಕ್ಸು ಕೊಡ್ತಾರೆ. ಓಕೆ, ಪದ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದ ಕ್ವಾಲಿಟಿಯಿಂದ ಟೇಕ್ಸ್ವರೆಗೆ ಬಂದೇ ಬರ್ತದೆ, ಅಥವಾ ಯು ಟಾಕ್ ಹಿಡಿದು ಆರ್ ನೈಟ್ವರೆಗೆ ಎನಿ ಒನ್ ಇದೆ. ಸೊ ಎರಡೂ ಕೂಡ ಬೈಪಟ್ ಮಾಡಿದರೆ ಸಾಕು. ಒಟ್ಟೆ ಅಲ್ಲಿಂದ 2 ಟೋಟಲಿ 4 ಪ್ಯಾರಾಗ್ರಾಫ್ ಬೈಪಟ್ ಮಾಡೋದದ, ಭಾಳೇನು ಕಷ್ಟ ಇಲ್ಲ. ಓಕೆನಾ. ಇನ್ನು ನೆಕ್ಸ್ಟ್, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀದಲ್ಲಿ 4 ಮಾರ್ಕಸ್ ಫಿಕ್ಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಯಥಾವತ್ತಾಗಿ ನೀಟಾಗಿ ಬರೀರಿ. ಹೆಚ್ಚು ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಏರ್ ಪೊಲ್ಯೂಷನ್ ಆಗಿರ್ತಕ್ಕಂಥ ಒಂದು ನಿಬಂಧ. ಓಕೆ, ಸೊ ಚೆನ್ನಾಗಿ ಏರ್ ಪೊಲ್ಯೂಷನನ್ನು ಅದ್ರದ್ದು ಇಂಟ್ರೊಡಕ್ಷನ್ನು, ಕಾಜಸ್ಸು, ಓಕೆ, ಆಮೇಲೆ ಎಫೆಕ್ಟ್ಸು, ರಿಮಿಡೀಸು, ಕನ್ಕ್ಲೂಷನ್ ಬರೆದ್ರೆ ನಿಮಗೆ ಔಟ್ ಆಫ್ 4 ಮಾರ್ಕ್ಸ್ ಏನು ಮಾಡ್ತಾರೆ ಕೊಡ್ತಾರೆ. ಇದು ಮೊಬೈಲ್ ಫೋನ್ಸ್ ಇತ್ತು. ಮೊಬೈಲ್ ಫೋನ್ಸು, ಮಾಸ್ ಮೀಡಿಯಾ, ನ್ಯೂಸ್ ಪೇಪರ್, ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತದೆ. ಇದು 1ನೇ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇದು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಬ್ರದರ್ ಬರ್ತ್ಡೇಗೆ ಅಟೆಂಡ್ ಮಾಡಲಿಕ್ಕಿರ್ತಕ್ಕಂಥ ಒಂದು ಇಂಡಿವಿಜುವಲ್ ಲೆಟರು. ಫಸ್ಟ್ ಫ್ರಾಮು, ಡೇಟು, ಸಲ್ಯೂಟೇಷನು, ಲೆಟರ್ ಆಫ್ ದ ಬಾಡಿ, ಲಾಸ್ಟ್ ಕನ್ಕ್ಲೂಷನನ್ನು ಬರೆದು 2 ಅಡ್ರೆಸ್ಸನ್ನು ಹಾಕಿರಿ. ಓಕೆ, ಆಮೇಲೆ ಇದಿದೆ ನೋಡಿ, ವಾಟರ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಬರೀತಕ್ಕಂಥದ್ದು. ಅಲ್ಲಿನೂ ಫ್ರಾಮ್ ಟು ರಿಸ್ಪೆಕ್ಟೆಡ್ ಸಬ್ಜೆಕ್ಟ್ ಲೆಟರ್ ಆಫ್ ದ ಬಾಡಿ ಅಂತ ಬರೆದ್ರೆ ಸೊ ನಿಮಗೆ ಔಟ್ ಅಂಕಗಳು ಸಿಗ್ತದೆ. ಸೊ ಮತ್ತೆ ನಾನು ನಿಮಗೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.